ಹಾಯ್, ಹಲೋ, ಅಸ್ಸಲಾಮ್ ವಲೈಕುಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡೋದು ಅನ್ನುವಂತಹ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಎಲ್ಲ ಮಾಡ್ತಾರೆ ಅನಿಸುತ್ತೆ, ಬಟ್ ನನ್ನದೊಂದು ಡಿಫ್ರೆಂಟ್ ಇದೆ. ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಆಯಿತಾ? ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡುವ ನೋಡುವ. ನಾನೀಗ ಒಂದು ಕಡಾಯಿಯಲ್ಲಿ 1/2 ಲೀಟರ್ ಹಾಲನ್ನು ತಗೊಂಡಿದ್ದೇನೆ. ಅರ್ಧ ಲೀಟರ್ ಹಾಲಲ್ಲಿ ನಿಮಗೆ ಬೇಕಾದಷ್ಟು ಶುಗರನ್ನು ಆ್ಯಡ್ ಮಾಡಿ. ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೇನೆ. ಬಿಕಾಸ್ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಶುಗರನ್ನು ಕಡಿಮೆ ಮಾಡಿದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಲಮ್ಸ್ ಬರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆ ಮಿಕ್ಸ್ಚರ್ನ ಸಹ ಹಾಲಲ್ಲಿ ಹಾಕಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಇದರಿಂದ ಫ್ಲೇವರ್ ಸಹ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕುಕ್ ಮಾಡಿ. ಇದು ಚೆನ್ನಾಗಿ ಕುಕ್ ಆದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಇದು ತಣ್ಣಗಾದ ಮೇಲೆ ರೆಫ್ರಿಜರೇಟ್ ಮಾಡಿ ಸ್ವಲ್ಪ ಇಡಿ. ತುಂಬ ಹೊತ್ತು ಐಸ್ ಆಗುತ್ತಲ್ಲ, ಅಲ್ಲಿಟ್ಟರೆ ಒಳ್ಳೆಯದು. ಸ್ವಲ್ಪ ತಣ್ಣಗಾದ ಮೇಲೆ ಅದು ಇವಾಗ ಸ್ವಲ್ಪ ಹೊತ್ತಾದಮೇಲೆ ಗಟ್ಟಿಯಾಗಿದೆ ನೋಡಿ. ಇದನ್ನು ನಾನು ಒಂದು ಮಿಕ್ಸ್ಚರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಪಲ್ಸ್ ಮಾಡ್ಕೊಳ್ತಿದ್ದೇನೆ. ಯಾಕೆ ಗೊತ್ತಾ, ಅದರಲ್ಲಿ ಸ್ವಲ್ಪ ಲಮ್ಸ್ ಥರ ಇರುತ್ತಲ್ಲ, ಅದೆಲ್ಲ ಹೋಗಿ ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಅದು ನೋಡಿ, ಇದರಲ್ಲಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಇವಾಗ ಕ್ರೀಮಿಯಾಗಿ ನಮಗೆ ಸಿಗುತ್ತೆ. ಇವಾಗ ಫ್ರೂಟ್ಸ್ ತೊಗೊಂಡಿದ್ದೇನೆ: ಆ್ಯಪಲ್, ಗ್ರೇಪ್ಸ್, ಬನಾನಾ, ಪೊಮೊಗ್ರಾನೇಟ್ ಮತ್ತು ಡೇಟ್ಸ್ ಮತ್ತು ಆಲ್ಮಂಡ್ಸ್ ತೊಗೊಂಡಿದ್ದೇನೆ ನಾನು. ನಿಮಗೆ ಯಾವ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟ ಅದರ ಅಕಾರ್ಡಿಂಗ್ ತೊಗೊಂಡು ಫೈನ್ಲಿ ಚಾಪ್ಟ್ ಮಾಡ್ಕೊಳ್ಳಿ ಒಂದೊಂದಾಗಿಯೇ.
ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಸಹ ಕಟ್ ಮಾಡಿ ಆಗಿದೆ. ಇಷ್ಟು ಫ್ರೂಟ್ಸನ್ನು ನಾನು ತಗೊಂಡಿದ್ದೇನೆ. ನಿಮ್ಮ ಅಕಾರ್ಡಿಂಗ್ ನಿಮಗೆ ಯಾವ ಫ್ರೂಟ್ಸ್ ಬೇಕು ತಗೊಂಡು ಮಾಡ್ಕೊಳ್ಳಿ. ಸಮ್ಮರ್ಸಲ್ಲಿ ಚೆನ್ನಾಗಿರುತ್ತೆ, ಫೆಸ್ಟಿವಲ್ಸಲ್ಲಿ ಚೆನ್ನಾಗಿರುತ್ತೆ. ಒಂದು ಬೌಲಲ್ಲಿ ಎಲ್ಲ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಮಕ್ಕಳೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ದೊಡ್ಡವರು ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕಿಂತ ಇದು ಬೆಸ್ಟ್ ಅನಿಸುತ್ತಲ್ಲ ಆಪ್ಷನ್. ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಳ್ಳಿ. ಇದಕ್ಕೆ ಕಸ್ಟರ್ಡ್ದ ಮಿಕ್ಸ್ಚರ್ ಅದು ತಣ್ಣಗೇನೆ ಇದೆಯಲ್ಲ ಅದನ್ನು ಹಾಕಿ, ಮತ್ತು ಇದು ನಮ್ಮ ಒಂದು ಕಸ್ಟರ್ಡ್ ಸರ್ವ್ ಮಾಡೋದಕ್ಕಾಗಿ ಸಿದ್ಧವಾಗಿದೆ. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ತಕ್ಷಣ ಸರ್ವ್ ಮಾಡಬಹುದಲ್ಲ. ಆಲ್ರೆಡಿ ಫ್ರಿಜ್ಜಿಂದ ತೆಗೆದಿರೋದಂತಹ ಕಸ್ಟರ್ಡ್ ಮಿಕ್ಸ್ಚರ್ ಅದನ್ನೇ ನಾವಿಲ್ಲಿ ಹಾಕಿರೋದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಮೂಲಕ ದಯವಿಟ್ಟು ತಿಳಿಸಿ. ಮುಂಬರುವ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಹಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಿಮ್ಮೆಲ್ಲರ ಜೊತೆ ನಾನು ಮತ್ತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.